ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮೇ 29ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 360 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. 1.5% ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಅಲ್ಲಿ ಕೂಡ ಆಲ್ಮೋಸ್ಟ್ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 1000 ಪಾಯಿಂಟ್ಗೂ ಹೆಚ್ಚಿನ ವೀಕ್ನೆಸ್ ಸೆನ್ಸೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 1%ಗೂ ಹೆಚ್ಚಿನ ಕರೆಕ್ಷನ್ ಬಂದಿದೆ. 614 ಪಾಯಿಂಟ್ಗಳಷ್ಟು ಬ್ಯಾಂಕ್ ನಿಫ್ಟಿ ಡೌನ್ ಆಯಿತು. ಐಟಿ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಬೆಳಗಿನ ಸೆಷನ್ನಲ್ಲಿ ಐಟಿ ಇಂಡೆಕ್ಸ್ 2%ಗೂ ಹೆಚ್ಚಾಗಿ ಗೇನ್ ಆಗಿತ್ತು. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 2%ನಷ್ಟು ನಿಫ್ಟಿ ಆಟೋ ಇಂಡೆಕ್ಸ್ ಕರೆಕ್ಟ್ ಆಯಿತು. ಬೆಳಗಿನ ಸೆಷನ್ನಲ್ಲಿ ನಿಫ್ಟಿ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿತ್ತು. 23,900 ಮೇಲ್ಗಡೆ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಕೊನೆ ಅರ್ಧ ಗಂಟೆಯಲ್ಲಿ ಮಾರ್ಕೆಟ್ನಲ್ಲಿ ಸಡನ್ ಡ್ರಾಪ್ ನೋಡೋದಕ್ಕೆ ಸಿಕ್ತು. ಹಾಗೆ ಸ್ವಲ್ಪ ಮಟ್ಟಿಗೆ ರಿಕವರಿ ಕೂಡ ಬಂದಿದೆ. ಸೊ ನಿಫ್ಟಿಯ ಕೊನೆ ಅರ್ಧ ಗಂಟೆಯ ಕರೆಕ್ಷನ್ಗೆ ಮೇಜರ್ ರೀಸನ್ RBIನ ಕಡೆಯಿಂದ ಬಂದಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಹಾಗೆ IMD ಕೂಡ ಒಂದು ಫೋರ್ಕಾಸ್ಟ್ ಅನ್ನು ಮಾಡಿದ್ದಾರೆ. ಆ ಒಂದು ರೀಸನ್ನಿಂದ ಕೂಡ ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. RBIನಿಂದ ಬಂದಂಥ ಸ್ಟೇಟ್ಮೆಂಟ್ನಲ್ಲಿ 2027ರ ಫಿನಾನ್ಷಿಯಲ್ ಇಯರ್ ಏಪ್ರಿಲ್ನಿಂದ ಏನು ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ, ಆ ಫಿನಾನ್ಷಿಯಲ್ ಇಯರ್ನಲ್ಲಿ ಗ್ರೋತ್ ಔಟ್ಲುಕ್ ಸ್ಟ್ರಾಂಗ್ ಆಗಿರುತ್ತೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಎಲ್ ನೀನೋ ಎಫೆಕ್ಟ್ ಕೂಡ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಅಂದರೆ ಕ್ಲೈಮೇಟ್ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಇರೋದಿಲ್ಲ. ಅಂದರೆ ಈಗ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಮಳೆಗಾಲ ಇರುತ್ತೆ. ಸೊ ಕಳೆದ 10 ವರ್ಷಗಳಲ್ಲಿ ಏನು ಮಳೆ ನೋಡೋದಕ್ಕೆ ಸಿಕ್ತಿತ್ತು, ಆ ಮಳೆಗಿಂತ ಕಡಿಮೆ ಮಳೆ ಈ ವರ್ಷದಲ್ಲಿ ಬೀಳುತ್ತೆ ಅನ್ನುವಂಥ ಒಂದು ರಿಪೋರ್ಟ್ ಬಂದಿದೆ. ಸೊ ಇದರಿಂದ ಸಾಕಷ್ಟು ಇಂಪ್ಯಾಕ್ಟ್ ಎಕಾನಮಿ ಮೇಲೆ ಇರುತ್ತೆ. ಸೊ ಮೇಜರ್ ಆಗಿ ಮಳೆ ಕಡಿಮೆ ಆದಾಗ ಅಗ್ರಿಕಲ್ಚರ್ ಸೆಕ್ಟರ್ನ ಮೇಲೆ ಅದರ ಒಂದು ಇಂಪ್ಯಾಕ್ಟ್ ಇರುತ್ತೆ. ಹಾಗೆ ಫುಡ್ ಇನ್ಫ್ಲೇಷನ್ ಸಡನ್ ಆಗಿ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಲ್ರೆಡಿ ನಮಗೆ ಇರಾನ್ ಮತ್ತು US ನಡುವಿನ ವಾರ್ನಿಂದ ಸಾಕಷ್ಟು ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಂಥ ರಿಸ್ಕ್ ಇದೆ. ಅಂದರೆ ನಾವೇನು ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೋತೀವಿ ಅದರಿಂದ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ಈಗ ಮಳೆ ಕೂಡ ಕಡಿಮೆಯಾಗಿ ಫುಡ್ ಇನ್ಫ್ಲೇಷನ್ ಇನ್ಕ್ರೀಸ್ ಆದರೆ ಸೊ ಇದರಿಂದ ಇನ್ಫ್ಲೇಷನ್ನ ಮೇಲೆ ಇನ್ನಷ್ಟು ಇಂಪ್ಯಾಕ್ಟ್ ಬಿದ್ದು ಇನ್ಫ್ಲೇಷನ್ ಸಡನ್ ಆಗಿ ಜಂಪ್ ಆಗ್ಬೋದು. ಸೊ ಆ ರೀತಿಯಲ್ಲಿ ಇನ್ಫ್ಲೇಷನ್ ಜಂಪ್ ಆದಾಗ RBI ರೇಟ್ ಇನ್ಕ್ರೀಸ್ ಮಾಡಬೇಕಾಗಿ ಬರುತ್ತೆ. ಇದೆಲ್ಲ ಕೂಡ ಎಕಾನಮಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ತರುತ್ತೆ. ಆ ರೀಸನ್ನಿಂದ ಮಾರ್ಕೆಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಫರ್ಟಿಲೈಸರ್ ರಿಲೇಟೆಡ್ ಸೆಕ್ಟರ್ನ ಸ್ಟಾಕ್ಗಳು, ಅಗ್ರಿಕಲ್ಚರಲ್ ಟ್ರ್ಯಾಕ್ಟರ್ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ತು. ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್, ಚಂಬಲ್ ಫರ್ಟಿಲೈಸರ್ಸ್, ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಈ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಒಂದು ಪಾಸಿಟಿವ್ ರಿಪೋರ್ಟ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಭಾರತ ತನ್ನ ಎಕನಾಮಿಕ್ ಪೊಸಿಷನನ್ನು ಮುಂದಿನ 4 ವರ್ಷಗಳಲ್ಲಿ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳುತ್ತೆ ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಭಾರತೀಯರು $2 ಟ್ರಿಲಿಯನ್ ಹೆಚ್ಚಿನ ವೆಲ್ತನ್ನು ಅಕ್ಯುಮುಲೇಟ್ ಮಾಡ್ಕೋತಾರೆ ಈ ಒಂದು ಪೀರಿಯಡ್ನಲ್ಲಿ ಅನ್ನುವಂಥ ಒಂದು ರಿಪೋರ್ಟ್ ಇದೆ. ಸೊ ವೆಲ್ತ್ ಅಕ್ಯುಮುಲೇಷನ್ ಅಂತ ಬಂದಾಗ ಅದು ವೇರಿಯಸ್ ಸೆಕ್ಟರ್ಸ್ ಆಗಿರುತ್ತೆ. ಗೋಲ್ಡ್ ಅಕ್ಯುಮುಲೇಷನ್ ಆಗಿರ್ಬೋದು, ಅಥವಾ ತಮಗೆ ಬರುವಂಥ ಇನ್ಕಮ್ನಲ್ಲಿ ಅವರು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ಬ್ಯಾಂಕಲ್ಲಿ FDಯನ್ನು ಇಡ್ಬೋದು. ಅಂದರೆ ಅವರ ಅಸೆಟ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದು ಎಕಾನಮಿಗೆ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಹಾಗೆ ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್ ಕೂಡ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಭಾರತದ ಎಕಾನಮಿ ಸ್ಟ್ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಎಕ್ಸ್ಟರ್ನಲಿ ಇಂಪ್ಯಾಕ್ಟ್ ಬರ್ತಾ ಹೋದಾಗ ಏನು ರಿಪೋರ್ಟ್ಸ್ಗಳು ಬರುತ್ತೆ ಸೊ ಅದರ ಮೇಲೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಗ್ಬೋದು. ಈಗ US ಮತ್ತು ಇರಾನ್ ನಡುವೆ ವಾರ್ ಆಗುತ್ತೆ ಅಂತ ಯಾರು ಕೂಡ ಪ್ರೆಡಿಕ್ಟ್ ಮಾಡಿರಲಿಲ್ಲ. ಬಟ್ ಆ ರೀತಿಯ ಸಿನಾರಿಯೋಸ್ ಬಂದಾಗ ಸ್ವಲ್ಪ ಮಟ್ಟಿಗೆ ಈ ನಂಬರ್ಸ್ ಏನಿದೆ ಅದು ಶ್ರಿಂಕ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಬಟ್ ಸ್ಟಿಲ್ ಗ್ರೋತ್ ಪಾಸಿಟಿವ್ ಆಗಿರುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಐಟಿ ಸೆಕ್ಟರ್ನ ಸ್ಟಾಕ್ಗಳೇ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಟೆಕ್ ಮಹೀಂದ್ರ, HCL ಟೆಕ್, ವಿಪ್ರೋ ಹಾಗೆ ಇನ್ಫೋಸಿಸ್ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಬೆಳಗಿನ ಸೆಷನ್ನಲ್ಲಿ 2-3% ಈ ಸ್ಟಾಕ್ಗಳು ಗೇನ್ ಆಗಿತ್ತು. ಬಟ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬರ್ತಾ ಬರ್ತಾ ಈ ಸ್ಟಾಕ್ಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ವಿಪ್ರೋ ಇನ್ನೊಂದು ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ಪನ್ನು ಅನೌನ್ಸ್ ಮಾಡಿದ್ದಾರೆ. ಏಜೆಂಟಿಕ್ AI ಸೆಗ್ಮೆಂಟ್ನಲ್ಲಿ ಸರ್ವಿಸ್ ನೌ ಅನ್ನುವಂಥ US ಬೇಸ್ಡ್ ಕಂಪನಿ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಆಗಿದೆ. ಸೊ AI ಸೆಗ್ಮೆಂಟ್ನಲ್ಲಿ ಕಂಪನಿಗಳು ಸಾಕಷ್ಟು ಫೋಕಸನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪಾರ್ಟ್ನರ್ಶಿಪ್ ಲಾಂಗ್ ಟರ್ಮ್ನಲ್ಲಿ ವಿಪ್ರೋಗೆ ಪಾಸಿಟಿವ್ ಆಗುತ್ತೆ. ಆ ರೀಸನ್ನಿಂದ ವಿಪ್ರೋ ಸ್ಟಾಕ್ ಇವತ್ತು 4.5% ಗೇನ್ ಆಗಿತ್ತು. ಬಟ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ನಿಫ್ಟಿಯ ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇಂಡಿಗೋ ಟಾಪ್ ಲೂಸರ್ ಆಗಿತ್ತು. ಹತ್ತಿರ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇಂಡಿಗೋ ರಿಸಲ್ಟ್ ಇದೇ ವಾರದಲ್ಲಿ ಎಕ್ಸ್ಪೆಕ್ಟೆಡ್ ಇದೆ. ಸೊ ನೋಡಬೇಕಾಗುತ್ತೆ ಯಾವ ರೀತಿಯ ಒಂದು ರಿಸಲ್ಟ್ ಬರುತ್ತೆ ಅಂತ. ಐಶರ್ ಮೋಟಾರ್ಸ್, ಬಜಾಜ್ ಆಟೋ ಕೂಡ ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಯಿತು. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಬಂದಿದೆ. ಹಾಗೆ ಪವರ್ ಗ್ರಿಡ್ 3% ಕರೆಕ್ಟ್ ಆಗಿದೆ. ONGCಯಲ್ಲಿ ಕೂಡ 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕ್ರೂಡ್ ಪ್ರೈಸಸ್ ಇನ್ನಷ್ಟು ವೀಕ್ ಆಗಿದೆ.
AI ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನೆಟ್ವೆಬ್ ಟೆಕ್ನಾಲಜೀಸ್ 13%ಗೂ ಹೆಚ್ಚಾಗಿ ಇನ್ಕ್ರೀಸ್ ಆಯಿತು. ಸೊ ನೆಟ್ವೆಬ್ ಮೇಜರ್ ಆಗಿ ಡೇಟಾ ಸೆಂಟರ್ ರಿಲೇಟೆಡ್ ಕೆಲಸವನ್ನು ಮಾಡುವಂಥ ಕಂಪನಿ ಆಗಿರ್ತಾರೆ. AI ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇನ್ಕ್ರೀಸ್ ಆದಷ್ಟು ಕೂಡ ಈ ಸ್ಟಾಕ್ ಅದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಆಂಥ್ರೋಪಿಕ್ ಹಾಗೆಯೇ ಎನ್ವಿಡಿಯಾ ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟನ್ನು AI ಸೆಗ್ಮೆಂಟಲ್ಲಿ ಮಾಡ್ತಿದ್ದಾರೆ. ಅದು ಖಂಡಿತವಾಗ್ಲೂ ನೆಟ್ವೆಬ್ಗೆ ಪಾಸಿಟಿವ್ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಏಷ್ಯನ್ ಪೇಂಟ್ಸ್ ತಮ್ಮ ರಿಸಲ್ಟ್ಸ್ ಅನ್ನು ಇವತ್ತು ಅನೌನ್ಸ್ ಮಾಡಿದ್ರು. Q4ನಲ್ಲಿ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 69% ಇನ್ಕ್ರೀಸ್ ಆಯಿತು. ಕ್ವಾರ್ಟರ್ ಕೂಡ ಪ್ರಾಫಿಟ್ನಲ್ಲಿ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕಂಪನಿ ₹23 ಫೈನಲ್ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ನಿಫ್ಟಿ 50 ಕಂಪನಿಗಳು Q4ನಲ್ಲಿ ಫೈನಲ್ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಲೇಬೇಕಾಗುತ್ತೆ. ಅವರು ಪ್ರಾಫಿಟಬಲ್ ಆಗಿದ್ದಾಗ ಡಿವಿಡೆಂಡ್ ಅನೌನ್ಸ್ ಮಾಡೋದು ಸೆಬಿಯ ಕಂಡೀಷನ್ ಆಗಿರುತ್ತೆ. ಒಂದು ಹೈಯರ್ ಸೇಲ್ಸ್ ಹಾಗೆ ಮಾರ್ಜಿನ್ ಇಂಪ್ರೂವ್ಮೆಂಟ್ನ ರೀಸನ್ನಿಂದ ಏಷ್ಯನ್ ಪೇಂಟ್ಸ್ ಸ್ಟ್ರಾಂಗ್ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ರಿಸಲ್ಟ್ನ ನಂತರ ಸ್ಟಾಕ್ ಗೇನ್ ಆಯಿತು. ಬಟ್ ಮಾರ್ಕೆಟ್ ವೀಕ್ನೆಸ್ನ ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಬಂದಿದೆ. ಫ್ಲಾಟ್ ಆಗೇನೆ ಏಷ್ಯನ್ ಪೇಂಟ್ಸ್ ಕ್ಲೋಸಿಂಗನ್ನು ಕೊಟ್ಟಿದೆ. ಬಟ್ ರಿಸಲ್ಟ್ ಸ್ಟ್ರಾಂಗ್ ಆಗೇನೆ ಕಾಣಿಸ್ತಿದೆ. MSCI ಗ್ಲೋಬಲ್ ಇಂಡೆಕ್ಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ನಮಗೆ ಮುಂದಿನ ದಿನಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫೆಡರಲ್ ಬ್ಯಾಂಕ್ MCX ನ್ಯಾಷನಲ್ ಅಲ್ಯೂಮಿನಿಯಂ ಹಾಗೆ ಇಂಡಿಯನ್ ಬ್ಯಾಂಕ್ MSCI ಇಂಡೆಕ್ಸ್ಗೆ ಆ್ಯಡ್ ಆಗ್ತದೆ. MSCI ಇಂಡೆಕ್ಸ್ ಅಂದಾಗ ಮಾರ್ಗನ್ ಸ್ಟ್ಯಾನ್ಲಿ ಗ್ಲೋಬಲ್ ಇಂಡೆಕ್ಸ್ ಆಗಿರುತ್ತೆ. ಸೊ ಈ ಇಂಡೆಕ್ಸ್ನ ಪಾರ್ಟ್ ಆಗಿರುವಂಥ ಸ್ಟಾಕ್ಗಳಲ್ಲಿ FIIs ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಸೊ 4 ಸ್ಟಾಕ್ಗಳು ಆ್ಯಡ್ ಆಗ್ತದೆ ಅಂದರೆ 4 ಸ್ಟಾಕ್ಗಳು ಆಚೆ ಬರಬೇಕಾಗುತ್ತೆ. ಹ್ಯುಂಡೈ ಮೋಟಾರ್ಸ್, ಜುಬಿಲಿಯಂಟ್ ಫುಡ್ ವರ್ಕ್ಸ್, ಕಲ್ಯಾಣ್ ಜ್ಯುವೆಲರ್ಸ್ ಹಾಗೆಯೇ RVNL MSCI ಗ್ಲೋಬಲ್ ಇಂಡೆಕ್ಸ್ನಿಂದ ಆಚೆ ಬರ್ತಿದೆ. ಅಂದರೆ ಈ ಸ್ಟಾಕ್ಗಳಲ್ಲಿ FIIs ಸೆಲ್ಲಿಂಗನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಪೀರಿಯಾಡಿಕಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಆಲ್ಮೋಸ್ಟ್ 8,000 ಕೋಟಿಯಷ್ಟು ಔಟ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ರೀತಿಯಲ್ಲಿ ಈ 4 ಹೊಸ ಸ್ಟಾಕ್ಗಳೇನು ಆ್ಯಡ್ ಆಗ್ತದೆ ಅದರಲ್ಲಿ ಇನ್ಫ್ಲೋಸ್ ಕೂಡ ಬರುತ್ತೆ. LIC ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದ್ರು. ಆ ಒಂದು ಬೋನಸ್ಗೆ ಇವತ್ತು ಎಕ್ಸ್ ಬೋನಸ್ ಡೇಟ್ ಆಗಿತ್ತು. ಆ ರೀಸನ್ನಿಂದ 50%ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ ಇವತ್ತು 1% ಡೌನ್ ಸೈಡ್ನಲ್ಲೇ ಕ್ಲೋಸಿಂಗನ್ನು ಕೊಟ್ಟಿದೆ. ಬಟ್ LIC ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಅಡಿಷ್ನಲ್ ಶೇರ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಅದೇ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರೀಸೆಂಟಾಗಿ ಕಂಪನಿ ಈ ಒಂದು ಬೋನಸನ್ನು ಅನೌನ್ಸ್ ಮಾಡಿದ್ರು. 2022ರಲ್ಲಿ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಲಿಸ್ಟ್ ಆದಮೇಲೆ ಬಂದಂಥ ಮೊದಲನೇ ಒಂದು ಕಾರ್ಪೊರೇಟ್ ಆಕ್ಷನ್ ಆಗಿರುತ್ತೆ. ವಾರಿ ಎನರ್ಜೀಸ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಕಂಪನಿಯಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಇದೆ. $700 ಮಿಲಿಯನ್ ಫಂಡ್ ರೈಸಿಂಗ್ ಅನ್ನ ಕಂಪನಿ ಮಾಡಬೇಕು ಅಂತ ಇದ್ದಾರೆ. ಇದಕ್ಕೆ ಬ್ಯಾಂಕರ್ಸ್ ಅನ್ನ ಕೂಡ ಅವರು ಹೈರ್ ಮಾಡ್ಕೊಂಡಿದ್ದಾರೆ. ಸೊ ಹೊಸ ಒಂದು ಶೇರ್ಸ್ಗಳನ್ನು ಇಶ್ಯೂ ಮಾಡಿ QIP ಮೂಲಕ ಇಲ್ಲಿ ಫಂಡ್ ರೈಸಿಂಗ್ನ ಪ್ಲಾನ್ ಇದೆ. ಸೊ ಈ ರೀತಿಯ ಫಂಡ್ ರೈಸಿಂಗ್ ಯೂಶಲಿ ಪಾಸಿಟಿವ್ ಆಗುತ್ತೆ. ಮ್ಯಾಸ್ಗಾನ್ ಡಾಕ್ನಲ್ಲಿ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ತು. ಸೊ ಜರ್ಮನಿಯ ಜೊತೆಯಲ್ಲಿ ಭಾರತ ಒಂದು ಡೀಲನ್ನು ಸೈನ್ ಮಾಡಿತ್ತು. ಸಬ್ಮರೈನನ್ನು ಜರ್ಮನಿ ಜೊತೆಯಲ್ಲಿ ಸೇರಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಾಂಟ್ರಾಕ್ಟ್ ಆಗಿತ್ತು. ಸೊ ಈ ಒಂದು ಕಾಂಟ್ರಾಕ್ಟ್ ಮ್ಯಾಸ್ಗಾನ್ ಡಾಕ್ಗೆ ಸಿಕ್ಕಿತ್ತು. ಅದಕ್ಕೆ ಈಗ ಫಿನಾನ್ಸ್ ಮಿನಿಸ್ಟ್ರಿ ಕಡೆಯಿಂದ ಕ್ಲಿಯರೆನ್ಸ್ ಸಿಕ್ಕಿದೆ ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಆ ರೀಸನ್ನಿಂದ ಸ್ಟಾಕ್ ಬೆಳಿಗ್ಗೆ 3%ನಷ್ಟು ಗೇನ್ ಆಗಿತ್ತು. ಬಟ್ ಮಧ್ಯಾಹ್ನದ ನಂತರ ಮಾರ್ಕೆಟ್ ವೀಕ್ನೆಸ್ನ ರೀಸನ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಇಲ್ಲಿ ಕ್ಲಾರಿಟಿ ಸಿಕ್ಕಿದ್ರೆ ಸ್ಟಾಕ್ನಲ್ಲಿ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ಬೋದು. ಕಾಫಿ ಡೇ ಎಂಟರ್ಪ್ರೈಸಸ್ ಸ್ಟಾಕ್ ಪ್ರೈಸ್ನಲ್ಲಿ 20%ನ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಸಿದ್ದರಾಮಯ್ಯನವರ ರಾಜೀನಾಮೆ ಆಗಿರುತ್ತೆ. ಕಾಫಿ ಡೇಯ ಪ್ರಮೋಟರ್ ಸಿದ್ಧಾರ್ಥ್ ಅವರು ಆಗಿದ್ರು. ಸೊ ಸಿದ್ಧಾರ್ಥ್ ಅವರ ಮಗ ಈಗ DK ಶಿವಕುಮಾರ್ ಅವರ ಅಳಿಯ ಆಗಿರ್ತಾರೆ. ಸೊ DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ನ್ಯೂಸ್ ಇರೋದ್ರಿಂದ ಈ ಕಂಪನಿಗೆ ಎಲ್ಲೋ ಒಂದು ಕಡೆ ಅಡ್ವಾಂಟೇಜ್ ಸಿಗ್ಬೋದು ಅನ್ನುವಂಥ ರೀಸನ್ನಿಂದ ಸ್ಟಾಕ್ ಗೇನ್ ಆಗ್ತದೆ. ಸೊ ಯೂಶಲಿ ಆಂಧ್ರ ಪ್ರದೇಶನಲ್ಲಿ ಕೂಡ ಈ ರೀತಿಯ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಮೊಮೆಂಟಮ್ ಬಂದಿತ್ತು. ಚಂದ್ರಬಾಬು ನಾಯ್ಡು ಅವರು ಚೀಫ್ ಮಿನಿಸ್ಟರ್ ಆಗ್ತಾರೆ ಅನ್ನೋದು ರೀಸನ್ನಿಂದ ಸೊ ಅವರು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾವ ಒಂದು ಕಂಪನಿಯನ್ನು ರನ್ ಮಾಡ್ತಿದ್ದಾರೆ ಆ ಕಂಪನಿಗೆ ಅಡ್ವಾಂಟೇಜ್ ಸಿಗುತ್ತೆ ಅನ್ನೋಂಥ ರೀಸನ್ನಿಂದ ಸ್ಟಾಕ್ಸ್ ಗೇನ್ ಆಗುತ್ತೆ. ಸೊ ಆ ರೀಸನ್ನಿಂದ ಕಾಫಿ ಡೇ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸಿದ್ಧಾರ್ಥ್ ಅವರ ಮಗ ಈಗ ಆ ಬಿಸ್ನೆಸ್ಸನ್ನು ನೋಡ್ಕೊಳ್ತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಡ್ವಾಂಟೇಜ್ ಆಗ್ಬೋದು ಅನ್ನೋದು ಇನ್ವೆಸ್ಟರ್ಸ್ಗಳ ಹೋಪ್ ಆಗಿರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.